ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಭೀಮನು ಯುದ್ಧದಲ್ಲಿ ಉಳಿದಿದ್ದ ದುರ್ಯೋಧನನ ತಮ್ಮಂದಿರೆಲ್ಲರನ್ನೂ ಕೊಂದುದು ಎಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ರಾಜೇಂದ್ರ, ಕೇಳು. ಭೀಮಾರ್ಜುನರಿಂದ ನಿನ್ನ ಕಡೆಯ ಗಜ ಸೈನ್ಯವೆಲ್ಲ ಹತವಾದ ಮೇಲೆಯೂ ಭೀಮನು ಲೋಕನಾಶಕ್ಕಾಗಿ ಕೋಪಗೊಂಡ ದಂಡಪಾಣಿಯಾದ ಕಾಲಾಂತಕನಂತೆ ರಣರಂಗದಲ್ಲಿ ಸಂಚರಿಸುತ್ತಿದ್ದುದನ್ನು ಕಂಡೆವು. ನಿನ್ನ ಮಗನಾದ ದುರ್ಯೋಧನನು ಕಣ್ಣಿಗೆ ಬೀಳದಿದ್ದುದನ್ನು ನೋಡಿ ಹತಶೇಷರಾದ ಅವನ ತಮ್ಮಂದಿರೆಲ್ಲ ಒಂದಾಗಿ ಸೇರಿ ಕೋಪದಿಂದ ಭೀಮನನ್ನು ಎದುರಿಸಿ ಬಂದರು. ಋತರ್ವನು, ಸಂಜಯನು, ಜಯತ್ಸೇನನು, ಶ್ರುತಾಂತಕನು, ದುರ್ವಿಮೋಚನನು, ದುರ್ವಿಷಹನು, ದುರ್ಮರ್ಶನನು, ಸುಜಾತನು, ಚೈತ್ರನು, ಭೂರಿಬಲನು, ರವಿ ಎಂಬಿ ನಿನ್ನ ಮಕ್ಕಳೆಲ್ಲರೂ ಒಂದಾಗಿ ಸೇರಿ 4 ಕಡೆಗಳಿಂದ ಭೀಮನನ್ನು ಸುತ್ತಿಕೊಂಡು ಹೊಡೆಯಲಾರಂಭಿಸಿದರು. ಆಮೇಲೆ ಭೀಮನು ತಿರುಗಿ ತನ್ನ ರಥವನ್ನೇರಿ ನಿನ್ನ ಮಕ್ಕಳ ಮರ್ಮಸ್ಥಾನಗಳಲ್ಲಿ ಬಾಣಗಳನ್ನು ಬಿಡಲಾರಂಭಿಸಿದನು. ಹೀಗೆ ಭೀಮನು ಬಾಣಗಳಿಂದ ಹೊಡೆಯುತ್ತಿರುವಾಗಲೂ ಬಿರುಗಾಳಿಗಳು ನಾನಾ ಕಡೆಗಳಿಂದ ಒಂದು ದೊಡ್ಡ ಆನೆಯನ್ನು ಎದುರಿಸುವಂತೆ ನಿನ್ನ ಮಕ್ಕಳು ಭೀಮನನ್ನು ನಾನಾ ಕಡೆಗಳಿಂದ ತಡೆಯುತ್ತಿದ್ದರು. ಇಷ್ಟರಲ್ಲಿ ಭೀಮನು ಕೋಪಗೊಂಡು ಒಂದು ಕ್ಷುರಪ್ರಾಯುಧದಿಂದ ದುರ್ಮರ್ಷಣನ ತಲೆಯನ್ನು ಕತ್ತರಿಸಿ ನೆಲಕ್ಕೆ ಕೆಡಗಿದನು. ಆಮೇಲೆ ಮತ್ತೊಂದು ಭಲ್ಲಾಯುಧದಿಂದ ಶ್ರುತಾಂತನನ್ನು ಕೊಂದನು. ಆಮೇಲೆ ಮತ್ತೊಂದು ನಾರಾಚವನ್ನೆತ್ತಿ ನಗು ಮುಖದಿಂದಲೇ ಜಯತ್ಸೇನನನ್ನು ರಥದಿಂದ ಕೆಡವಲು ಅವನು ರಥದಿಂದ ಬಿದ್ದೊಡನೆ ಗತಪ್ರಾಣನಾದನು. ಇದನ್ನೆಲ್ಲ ನೋಡಿ ಕೋಪಗೊಂಡ ಶ್ರುತವರ್ಮನು ಹದ್ದಿನ ಗರಿಯುಳ್ಳ 100 ಬಾಣಗಳಿಂದ ಭೀಮನನ್ನು ಪ್ರಹರಿಸಿದನು. ಆಗ ಭೀಮನು ಅತ್ಯಾಕ್ರೋಶಗೊಂಡು ಚೈತ್ರ, ಭೂರಿಬಲ, ರವಿ ಎಂಬಿ ಮೂವರನ್ನು ವಿಷಕ್ಕೂ ಅಗ್ನಿಗೂ ಸಮಾನಗಳಾದ 3 ಬಾಣಗಳಿಂದ ಪ್ರಹರಿಸಲು ಆ ಒಂದೊಂದೇ ಬಾಣದಿಂದ ಅವರು ಮೂವರು ಸತ್ತು ರಥದಿಂದ ಕೆಳಕ್ಕೆ ಬಿದ್ದು ರಕ್ತದಿಗ್ಧರಾಗಿ ವಸಂತ ಕಾಲದಲ್ಲಿ ಚೆನ್ನಾಗಿ ಪುಷ್ಪಿಸಿ ಮುರಿದು ಬಿದ್ದ ಮುತ್ತುಗದ ಮರಗಳಂತೆ ಕಾಣಿಸಿದರು. ಆಮೇಲೆ ಭೀಮನು ಮತ್ತೊಂದು ಭಲ್ಲದಿಂದ ದುರ್ವಿಮೋಚನನನ್ನು ಹೊಡೆದು ಕೆಡಗಲು ಅವನು ಪರ್ವತಾಗ್ರದಲ್ಲಿದ್ದ ವೃಕ್ಷವು ಬಿರುಗಾಳಿಯಿಂದ ಮುರಿದು ಬೀಳುವಂತೆ ರಥದಿಂದ ಕೆಳಕ್ಕೆ ಬಿದ್ದನು. ಆಮೇಲೆ ದುಷ್ಪ್ರದರ್ಶ, ಸುಜಾತರೆಂಬ ನಿನ್ನ ಮಕ್ಕಳಿಬ್ಬರನ್ನು ಭೀಮನು ಪ್ರತ್ಯೇಕವಾಗಿ ಎರಡೆರಡು ಬಾಣಗಳಿಂದ ಹೊಡೆದು ಕೊಂದನು. ಆಮೇಲೆ ನಿನ್ನ ಮತ್ತೊಬ್ಬ ಮಗನಾದ ದುರ್ವಿಷಹನು ತನಗೆದಿರಾಗಿ ಬರುವುದನ್ನು ಕಂಡೊಡನೆ ಭೀಮನು ಅವನನ್ನು ಒಂದು ಭಲ್ಲದಿಂದ ಕೊಂದು ಕೆಡಹಿದನು. ಸಮಸ್ತ ಧನುರ್ಧಾರಿಗಳು ನೋಡುತ್ತಿದ್ದ ಹಾಗೆಯೇ ಅವನು ತನ್ನ ವಾಹನದಿಂದ ಕೆಳಕ್ಕುರುಳಿದನು. ಹೀಗೆ ಭೀಮನಿಂದ ತನ್ನ ಅನೇಕ ಸಹೋದರರು ಹತರಾದುದನ್ನು ನೋಡಿ ಶ್ರುತರ್ವನು ಬಹಳ ಕೋಪಾವೇಶದಿಂದ ಚಿನ್ನದ ಕಟ್ಟುಳ್ಳ ದೊಡ್ಡದೊಂದು ಬಿಲ್ಲನ್ನು ಹಿಡಿದು ವಿಷ ಸಮಾನಗಳಾದ ತೀವ್ರ ಬಾಣಗಳನ್ನು ಪ್ರಯೋಗಿಸುತ್ತಾ ಭೀಮನಿಗೆ ಎದುರಾದನು. ಬಂದೊಡನೆ ಒಂದು ಬಾಣದಿಂದ ಭೀಮನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಶಾಪಹೀನನಾದ ಅವನನ್ನು 20 ಬಾಣಗಳಿಂದ ಹೊಡೆದನು. ಒಡನೆಯೇ ಭೀಮನು ಬೇರೆ ಬಿಲ್ಲನ್ನು ತೆಗೆದುಕೊಂಡು ನಿನ್ನ ಮಗನನ್ನು ನೋಡಿ ಎಲಾ, ನಿಲ್ಲು ನಿಲ್ಲು ಎಂದು ಕೂಗುತ್ತಾ ಬಾಣಗಳನ್ನು ವರ್ಷಿಸಿದನು. ಅವರಿಬ್ಬರಿಗೂ ಆಗ ಇಂದ್ರನಿಗೂ ಜಂಭಾಸುರನಿಗೂ ನಡೆದ ಯುದ್ಧದಂತೆ ವಿಚಿತ್ರ ಯುದ್ಧಗಳು ನಡೆದವು. ಆಗ ಅವರ ಬಾಣಗಳಿಂದ ಭೂಮ್ಯಾಕಾಶಗಳು ದಿಕ್ಕು ವಿದಿಕ್ಕುಗಳು ಎಡಬಿಡದೆ ಮರೆಸಿ ಹೋದವು. ಆಗ ಶ್ರುತರ್ವನು ಭೀಮನ ಎದೆಗೂ ತೋಳುಗಳಿಗೂ ಗುರಿಯಿಟ್ಟು ಹಲವು ಬಾಣಗಳನ್ನು ಬಿಟ್ಟನು. ಇದರಿಂದ ಭೀಮನು ಪರ್ವಕಾಲದ ಸಮುದ್ರದಂತೆ ಕೋಪದಿಂದ ಕಲಗಿದವನಾಗಿ ವೇಗದಿಂದ ಬಾಣಗಳನ್ನು ಬಿಟ್ಟು ನಿನ್ನ ಮಗನ 4 ರಥಾಶ್ವಗಳನ್ನು ಸಾರಥಿಯನ್ನು ಕೊಂದು ಬಿಟ್ಟನು. ಅವನು ವಿರಥನಾಗಿದ್ದಾಗಲೇ ತನ್ನ ಕೈಚಳಕವನ್ನು ಇನ್ನೂ ಹೆಚ್ಚಾಗಿ ತೋರಿಸುತ್ತಾ ಗರಿಗಟ್ಟಿದ ಕೆಲವು ಬಾಣಗಳನ್ನು ಅವನ ಮೇಲೆ ವರ್ಷಿಸಿದನು. ರಥವು ಮುರಿದೊಡನೆ ಶ್ರುತರ್ವನು ಗುರಾಣಿಗಳನ್ನು ಕೈಗೆತ್ತಿಕೊಂಡನು. ಅವನು ಆಯುಧಗಳನ್ನು ಕೈಗೆತ್ತಿಕೊಳ್ಳುತ್ತಿರುವಾಗಲೇ ಭೀಮನು ಒಂದು ಕ್ಷುರಪ್ರಾಯುಧದಿಂದ ಅವನ ಶಿರಸ್ಸನ್ನು ದೇಹದಿಂದ ಬೇರ್ಪಡಿಸಿ ಕೆಡಹಿದನು. ತಲೆ ಕಡಿದ ಅವನ ಮುಂಡವು ಮಹಾಧ್ವನಿಯೊಡನೆ ರಥದಿಂದ ದೊಪ್ಪನೆ ಕೆಳಗೆ ಬಿದ್ದಿತು. ಮಹಾವೀರನೆನಿಸಿದ ಶ್ರುತರ್ವನು ಕೆಳಗೆ ಬಿದ್ದುದನ್ನು ನೋಡಿ ನಿನ್ನ ಸೈನಿಕರೆಲ್ಲರೂ ಭಯದಿಂದ ತಬ್ಬಿಬ್ಬಾದರು. ಆದರೂ ಬಿಡದೆ ಭೀಮನೊಡನೆ ಯುದ್ಧಕ್ಕಾಗಿ ಗಿದಿರು ಬಿದ್ದರು. ಅವರು ಸಿದ್ಧರಾಗಿ ಬಂದುದನ್ನು ಕಂಡು ಭೀಮನು ಯುದ್ಧಕ್ಕೆ ಎದೆಗೊಟ್ಟು ನಿಂತನು. ಅವರೆಲ್ಲರೂ ಭೀಮನನ್ನು ಸುತ್ತಲೂ ಆವರಿಸಿಕೊಂಡು ಹೊಡೆಯಲಾರಂಭಿಸಿದರು. ಭೀಮನು ಅವರನ್ನೆಲ್ಲ ತಾನೊಬ್ಬನೇ ಬಾಣಗಳಿಂದ ಬಹಳವಾಗಿ ನೋಯಿಸಿದನು. ಆಗಿನ ಯುದ್ಧದಲ್ಲಿ ಭೀಮನು 500 ಮಹಾರಥಗಳನ್ನು, 700 ಗಜಸೈನ್ಯಗಳನ್ನು, 1,00,000 ಪದಾತಿಗಳನ್ನು, 800 ಕುದುರೆಗಳನ್ನು ಕೊಂದು ತೀರಿಸಿಬಿಟ್ಟನು. ಹೀಗೆ ಭೀಮನು ನಿನ್ನ ಮಕ್ಕಳನ್ನೆಲ್ಲ ಕೊಂದ ಮೇಲೆ ತಾನು ಆಗಲೇ ಕೃತಾರ್ಥನಾದಂತೆಯೂ ತನ್ನ ಜನ್ಮವು ಆಗಲೇ ಸಾರ್ಥಕವಾಯಿತೆಂದು ತಿಳಿದು ಸಂತುಷ್ಟನಾಗಿದ್ದನು.
ಯುದ್ಧ ಮಾಡುತ್ತಿದ್ದ ಭೀಮನ ಆರ್ಭಟವನ್ನು ನೋಡುವುದಕ್ಕೂ ನಿನ್ನ ಸೈನಿಕರು ಅಶಕ್ತರಾದರು. ಹೀಗೆ ಭೀಮನು ಕುರುಗಳನ್ನೆಲ್ಲ ಓಡಿಸಿ ಅವರ ಅನುಚರರನ್ನು ಕೊಂದು ಮಹಾ ಗಜಗಳು ಹೆದರುವಂತೆ ಬಲವಾಗಿ ತೋಳುಗಳನ್ನು ತಟ್ಟಿ ಶಬ್ದ ಮಾಡುತ್ತಿದ್ದನು. ರಾಜೇಂದ್ರ, ಆ ಯುದ್ಧದಲ್ಲಿ ಪ್ರಾಯಕವಾಗಿ ಅನೇಕ ಯೋಧರು ಹತರಾಗಲು ಅಲ್ಪಾವಶಿಷ್ಟವಾದ ನಿನ್ನ ಸೇನೆಯು ಬಹಳ ದೀನ ದಶೆಯಲ್ಲಿದ್ದಿತು. ಇದು 25ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.